ಬಾಟಲಿ ನೀರು ಕುಡಿಯೋ ಮುನ್ನ ಜನರೇ ಎಚ್ಚರವಾಗಿರಿ. ನೀರಿಗೂ ಕೂಡ ಹಾಹಾಕಾರ. ಇಲ್ಲಿನ ವಾಟರ್ನ ಕುಡಿದ್ರೆ ಹರೋಹರ. ಬೇಸಿಗೆಯೇ ಬಂಡವಾಳ. ನೀರು ಕುಡಿಸಿ ಜನರ ಆರೋಗ್ಯಕ್ಕೆ ಹಾನಿ. ಒಂದು ಯೂನಿಟ್ ಹಲವು ಬ್ರ್ಯಾಂಡ್ ಸಿದ್ಧ. ನೀರಿನ ಸಮಸ್ಯೆಗಳು. ಬಾಟಲ್ ನೀರನ್ನ ಕುಡಿಯೋದಕ್ಕೂ ಮುನ್ನ ಎಚ್ಚರವಾಗಿರಿ. ನೀರಿಗೂ ಕೂಡ ಹಾಹಾಕಾರ. ಇಲ್ಲಿನ ವಾಟರ್ ಅನ್ನ ಕುಡಿದ್ರೆ ಹರೋಹರ ನಿಮ್ಮ ಕತೆ. ಬೇಸಿಗೆಯ ಬಂಡವಾಳ. ನೀರು ಕುಡಿಸಿ ಜನರ ಆರೋಗ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಒಂದೇ ಯೂನಿಟ್ ನಲ್ಲಿ ಹಲವು ಬ್ರ್ಯಾಂಡ್ ಸಿದ್ಧ ನೀರಿನ ಬಾಟಲ್. ಗೌರಿಬಿದನೂರಿನಲ್ಲಿ ಖಾಸಗಿ ವಾಟರ್ ಪ್ಲಾಂಟ್ ಕರ್ಮಕಾಂಡವನ್ನ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹಿರೇಬಿದನೂರಿನ ಎಸ್ಜೆ ಮಿತ್ರ ಇಂಡಸ್ಟ್ರೀಸ್ ಕರ್ಮಕಾಂಡ ಇದು. ಬಾಟಲ್ಗಳ ಮೇಲೆ ಬದಲಿ FSL ನಂಬರ್. ಭಾರಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ಬೆಚ್ಚಿಡ್ತಾ ಇದೆ ವಾಟರ್ ಪ್ಲಾಂಟ್ ಕರ್ಮಕಾಂಡವನ್ನ. ಸೊ ಬೇಸಿಗೆ ಕಂಪ್ಲೀಟ್ ಆಗಿ ಇನ್ ಕೇಸ್ ನಾವು ವಾಟರ್ ಬಾಟಲ್ನ ಕ್ಯಾರಿ ಮಾಡಿದ್ರು ಕೂಡ ಸಾಕಾಗೋದಿಲ್ಲ. ಸೊ ಎಲ್ಲೋ ಆಚೆ ಕಡೆ ಹೋದಂತಹ ಸಂದರ್ಭದಲ್ಲಿ ಡಿಪೆಂಡ್ ಆಗೇ ಆಗ್ತೀವಿ ವಾಟರ್ ಬಾಟಲ್ಸ್ ಮೇಲೆ. ಬಟ್ ನೋಡಿ, ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ತೆಗೆದುಕೊಳ್ತೀವಿ. ಬಟ್ ಇಲ್ಲಿ ಯಾವುದೇ ಬ್ರ್ಯಾಂಡ್ ಅನ್ನು ಕೂಡ ನಂಬೋ ಹಾಗಿಲ್ಲ. ಹಿರೇಬಿದನೂರಿನ ಎಸ್ಜೆ ಮಿತ್ರ ಇಂಡಸ್ಟ್ರೀಸ್ ನಡೆಸ್ತಾ ಇರುವಂತಹ ಕರ್ಮಕಾಂಡ ನೋಡಿ. ಯಾವ ರೀತಿಯಾಗಿ ಬಾಟಲ್ಗಳ ಮೇಲೆ ಬದಲಿ FSL ನಂಬರ್ನ ಹಾಕಿ ಭಾರಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ಎಲ್ಲ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಬೇಸಿಗೆಯೇ ಬಂಡವಾಳವನ್ನ ಮಾಡಿಕೊಂಡು ಇದೀಗ ನೀರನ್ನ ಕುಡಿಸಿ ಜನರ ಆರೋಗ್ಯಕ್ಕೆ ಕುತ್ತನ್ನ ತರ್ತಾ ಇದ್ದಾರೆ. ಒಂದೇ ಯೂನಿಟ್ ಹಲವು ಬ್ರ್ಯಾಂಡ್ಗಳು ಸಿದ್ಧವಾಗ್ತಾ ಇದೆ. ನೀರಿನ ಬಾಟಲ್ನ ಬ್ರ್ಯಾಂಡ್ಗಳು. ಗೌರಿಬಿದನೂರಿನ ಖಾಸಗಿ ವಾಟರ್ ಪ್ಲಾಂಟ್ನ ಕರ್ಮಕಾಂಡ ಇದು. ISI ಅವಧಿ ಮುಗಿದಿದ್ರೂ ಕೂಡ ಕಾರ್ಯನಿರ್ವಹಣೆ. ಹಿರೇಬಿದನೂರಿನ ಎಸ್ಜೆ ಮಿತ್ರ ಇಂಡಸ್ಟ್ರೀಸ್ ನಿಯಮ ಉಲ್ಲಂಘನೆ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಹಿರೇಬಿದನೂರು ಆಂಧ್ರ ಮೂಲದ ರಾಘವ್ ರಾವ್ಗೆ ಸೇರಿದಂತಹ ಎಸ್ಜೆ ಮಿತ್ರ ಇಂಡಸ್ಟ್ರೀಸ್ ಇದಾಗಿರುತ್ತೆ. ಮಗಳು ಲಿಖಿತಾ ಹೆಸರಲ್ಲಿ ನೋಂದಣಿ ಮಾಡಿಸಿರುವಂತಹ ರಾಘವ ರಾವ್ ಬೇಸಿಗೆಯನ್ನೇ ಬಂಡವಾಳ ಮಾಡಿಕೊಂಡು ವಾಟರ್ ಪ್ಲಾಂಟ್ ನಿರ್ಮಾಣವನ್ನ ಮಾಡಿರ್ತಾರೆ. ಯೂನಿಟ್ನಲ್ಲಿ ಲಲಿತಾಸ್ ಸಿಗ್ನೇಚರ್, ಪ್ರಗತಿ ಸಿಗ್ನೇಚರ್ ಬ್ರ್ಯಾಂಡ್, ಹಲವು ಬ್ರ್ಯಾಂಡ್ಗಳ ಹೆಸರಲ್ಲಿ ನೀರಿನ ಬಾಟಲಿಯನ್ನ ಸೇಲ್ ಮಾಡಲಾಗ್ತಾ ಇರುತ್ತೆ. ರಿಯಾಲಿಟಿ ಚೆಕ್ ನಲ್ಲಿ ವಾಟರ್ ಪ್ಲಾಂಟ್ ಕರ್ಮಕಾಂಡ ಇದೀಗ ಬೆಳಕಿಗೆ ಬಂದಿದೆ. ವಾಟರ್ ಪ್ಲಾಂಟ್ ನಲ್ಲಿ ಅವಧಿ ಮುಗಿದ ನೀರಿನ ಬಾಟಲ್ ಅನ್ನ ಮಾರಾಟ ಮಾಡಿರುವಂತದ್ದು. ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಾ ಇರುವಂತಹ ವಾಟರ್ ಕಂಪನಿ. ಖಾಸಗಿ ವಾಟರ್ ಪ್ಲಾಂಟ್ ಮುಚ್ಚಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಆಂಧ್ರ ಮೂಲದ ರಾಘವ್ ರಾವ್ಗೆ ಸೇರಿದಂತಹ ಎಸ್ಜೆ ಮಿತ್ರ ಇಂಡಸ್ಟ್ರೀಸ್ನ ಕರ್ಮಕಾಂಡ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಹಿರೇಬಿದನೂರಿನಲ್ಲಿದೆ. ಅದರಲ್ಲಿ ಹಿರೇಬಿದನೂರು ಗ್ರಾಮದಲ್ಲಿರ್ತಕ್ಕಂಥದ್ದು ಒಂದು, ಅದು ಮಿತ್ರ ವಾಟರ್ ಪ್ಲಾಂಟ್ ಅಂತ ಒಂದು ಹೇಳ್ತಾರೆ. ಎರಡನೇದು ಅದರಲ್ಲೇ ಮಿತ್ರ ವಾಟರ್ ಪ್ಲಾಂಟಲ್ಲೇ ಸಿಗ್ನೇಚರ್, ಪ್ರಗತಿ ಸಿಗ್ನೇಚರ್ ಅಂತ ಒಂದು ಬರ್ತದೆ, ಲಲಿತಾ ಸಿಗ್ನೇಚರ್ ಅಂತ ಒಂದೇ ಬರ್ತದೆ. ಇನ್ನು ಬೇರೆ ಬೇರೆ ಅದು ಅವ್ರಿಗೆ ಇನ್ನೊಂದಿದ್ದಾಗ ತಕ್ಷಣ ಅದನ್ನು ಹೆಸರನ್ನ ಚೇಂಜ್ ಮಾಡ್ಕೊಂಡು ಅವ್ರಿಗೆ ಯಾವಾಗ ಬೇಕೋ ಅವ್ರ ಮನಸ್ಸು ಇಚ್ಛೆ ಮಾಡ್ತಾರೆ. ಅದಕ್ಕೊಂದು ISI ಮಾರ್ಕು ಸಹ ಹಾಕ್ಕೊಂಡಿದ್ದಾರೆ. ISI ಮಾರ್ಕ್ನ ನಿಬಂಧನೆಗಳಿಗೆ ಪ್ರಕಾರ ಯಾವುದೂ ಒಂದು ನಡೀತಾ ಇಲ್ಲ. ಇವರು ವಾಟ್ರ್ ಮಾಫಿಯಾ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಇದು. ವಾಟ್ರ್ ಮಾಫಿಯಾ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು. ಅದರಿಂದ ಇದ್ರ ಬಗ್ಗೆ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾರೆ. ಅದರಿಂದ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕು ಆರೋಗ್ಯ ಇಲಾಖೆಗಳಾಗಿರ್ಬೋದು, ಅವರು ತಕ್ಷಣ ಭೇಟಿ ಕೊಟ್ಟು ಈ ಒಂದು ದಂಧೆಯನ್ನು ನಿಲ್ಲಿಸಬೇಕು, ಜನರ ಆರೋಗ್ಯವನ್ನು ಕಾಪಾಡಬೇಕು. ಮತ್ತು ಈ ಹಿಂದೆ ಅವರೇನು ವಾಟರ್ ಪ್ಲಾಂಟ್ಗಳನ್ನ ಕಾಂಟ್ರಾಕ್ಟ್ ತಗೊಂಡು ಮಾಡಿದ್ರಲ್ಲ 15 ವರ್ಷದ ಹಿಂದೆ, ಅವನ್ನ ಈಗಾಗಲೇ ಒಂದು
ಇವಾಗ ಎಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮು, ಏನಿದು ಕರ್ಮಕಾಂಡ? ನೀರಿಗೆ ಹಾಹಾಕಾರ ಶುರುವಾಗಿದೆ ಒಂದ್ ಕಡೆ, ಇದನ್ನೇ ಬಂಡವಾಳವನ್ನಾಗಿ ಮಾಡ್ಕೊಂಡು ನೋಡಿ ISI ಮಾರ್ಕ್ನೆಲ್ಲ ಹಾಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ನಂಬಿಕೆ ಮೇಲೆ ನಾವು ಆಚೆ ಕಡೆ ವಾಟರ್ ಬಾಟಲ್ಸ್ ನ ಖರೀದಿ ಮಾಡಬೇಕು? ಸೊ ಏನಾದ್ರೂ ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆಯಾ? ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಆ ರಾಘವನ್ ಅವರು ಏನಾದ್ರೂ ರಿಯಾಕ್ಟ್ ಮಾಡಿದಾರಾ ಇದ್ರ ಬಗ್ಗೆ? ಖಂಡಿತವಾಗ್ಲೂ ರೋಜಾ, ಏನು ಒಂದು ಆರೋಗ್ಯ ಅಧಿಕಾರಿಗಳ ಮತ್ತು ಏನು ಫುಡ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನಕ್ಕೆ ಈ ಒಂದು ವಾಟರ್ ಫಿಲ್ಟರ್ ಸೆಂಟರ್ ಸಾಕ್ಷಿ ಆಗುವಂಥದ್ದು. ಏನು ಅವಧಿ ಮೀರಿ ಮತ್ತೆ ಏನು ಲೈಸೆನ್ಸ್ ಒಂದು ನವೀಕರಣಗೊಳಿಸದೆ ಒಂದು ಹೆಸರಲ್ಲಿ ಲೈಸೆನ್ಸ್ ತಗೊಂಡು 10ರಿಂದ 20 ಬ್ರ್ಯಾಂಡ್ ಹೆಸರಲ್ಲಿ ಒಂದು ವಾಟರ್ ಫಿಲ್ಟರ್ ದಂಧೆ ನಡೆಸುವಂಥದ್ದು. ಈ ದಂಧೆಯಲ್ಲಿ ಪ್ರಮುಖ ಆರೋಪಿ ಅನ್ನುವಂಥ ಸ್ಥಾನದಲ್ಲಿ ಏನು ರಾಘವರಾವ್ ಅನ್ನುವಂಥ ವ್ಯಕ್ತಿ ಒಂದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಕೊಂಡು ಈ ಒಂದು ನೀರಿನ ದಂಧೆ ನಡೆಸುವಂಥದ್ದು. ಏನು ಒಂದು ಹೆಸರಿನಲ್ಲಿ ಒಂದು ವಾಟರ್ ಬಾಟ್ಲು ಒಂದು ಹೆಸರಿನಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ, ತದನಂತರ 10 ಬಾಟ್ಲುಗಳ ಮತ್ತೆ ವಿವಿಧ ಬ್ರಾಂಡ್ಗಳಲ್ಲಿ ಒಂದು ರಿಫಿಲ್ ಮಾಡುವಂಥದ್ದು. ಇನ್ನು ಏನು ಮುಂದುವರೆದ ಭಾಗವಾಗಿ ಏನು ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಒಂದು ಅಲ್ಲಿಯ ಸ್ಥಳೀಯ ವ್ಯಕ್ತಿಗಳ ಒಂದು ಸ್ಥಳೀಯ ಆರೋಗ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಒಟ್ಟಾರೆಯಾಗಿ ಏನೋ ಒಂದು ಮಾನವ ಕುಲಕ್ಕೆ ಒಂದು ತಲೆನೋವಾಗಿ ಮಾರ್ಪಟ್ಟಿರುವಂತಹ ಒಂದು ನೀರಿನ ದಂಧೆ ಏನಿದೆ, ಈ ಒಂದು ನೀರಿನ ದಂಧೆಗೆ ಎಗ್ಗಿಲ್ದೆ ಸಾಗುವಂತ ನಿಟ್ಟಿನಲ್ಲಿ ಒಂದು ರಾಘವರಾವ್ ಅನ್ನುವಂಥ ವ್ಯಕ್ತಿ ಮಾರ್ಪಟ್ಟಿರುವಂಥದ್ದು. ಇನ್ನ ನಕಲಿ ಹೆಸರು, ಮಗಳ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಒಂದು ನೀರಿನ ಒಂದು ಸಂಸ್ಥೆ ಕಟ್ಕೊಳ್ಳುವಂಥದ್ದು. ಈ ಕಟ್ಕೊಳ್ಳುವಂತ ಸಂದರ್ಭದಲ್ಲಿ ಈಗಾಗಲೇ ಯಾವುದೇ ಮೀರಿ ಮತ್ತೆ ಒಂದು ಎಕ್ಸ್ಪೈರ್ ಆಗಿದ್ರು ಸಹಿತ ವಿವಿಧ ಬ್ರ್ಯಾಂಡ್ಗಳ ಒಂದು ನೀರಿನ ಒಂದು ಸಾರ್ವಜನಿಕರಿಗೆ ಉಣಿಬಡಿಸುವಂಥದ್ದು. ಈ ಒಂದು ಉಣಬಡಿಸುವಂತ ನಿಟ್ಟಿನಲ್ಲಿ ಹಲವಾರು ರೋಗ ರುಜಿನಗಳಿಗೆ ಒಂದು ಸಾರ್ವಜನಿಕರು ತುತ್ತಾಗ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸರ್ಕಾರಿ ಅಧಿಕಾರಿಗಳು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುವಂಥದ್ದು. ಒಟ್ಟಾರೆಯಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿ ಆಗ್ತಿದ್ರು ಕೂಡ ಏನು ಗೌರಿಬಿದನೂರಿನ ಏನು ಅಧಿಕಾರಿಗಳು ಯಾರಿದ್ದಾರೆ ಇವರು ಇತ್ತ ಕಡೆ ಗಮನ ಹರಿಸಿರುವಂಥದ್ದು ವಿಪರ್ಯಾಸವೆಸರಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸಾರ್ವಜನಿಕರ ಇಡಿಶಾಪದಿಂದಾಗಿ ಈ ಒಂದು ಘಟನೆಗೆ ಸಾಕ್ಷಿ ಆಗುತ್ತೆ ಅಂತಾನೆ ಹೇಳ್ಬೋದು ರೋಜಾ. ರೈಟ್, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.